ಅವನು 2014ರಲ್ಲಿ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡಿದ್ದ. ಬಿಸ್ನೆಸ್ ಮಾಡ್ತೀನಿ ಅಂತ ವೀಸಾ ಪಡೆದು ಭಾರತಕ್ಕೂ ಬಂದಿದ್ದ. ಆದ್ರೆ ಮಾಡ್ತಾ ಇದ್ದದ್ದು ಮಾತ್ರ ಡ್ರಗ್ಸ್ ದಂಧೆ. ಅದೇ ಡ್ರಗ್ಸ್ ದಂಧೆಕೋರ ಕೊನೆಗೂ ಲಾಕ್ ಆಗಿದ್ದಾನೆ. ಅತ್ತ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದವರು ಕೂಡ ಅಂಧರಾಗಿದ್ದಾರೆ. ಬಿಸಿನೆಸ್ ವೀಸಾದಲ್ಲಿ ಬಂದು ಡ್ರಗ್ಸ್ ಮಾರಾಟ. 2014ರಿಂದ ದಂಧೆ, 14 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ. ಈತನ ಹೆಸರು ಇಮ್ಯಾನ್ಯುಯಲ್, ಮೂಲತಃ ನೈಜೀರಿಯಾದವನು. 2014ರಲ್ಲಿ ಬಿಸಿನೆಸ್ ವೀಸಾ ಪಡೆದು ನಗರಕ್ಕೆ ಬಂದಿದ್ದ. ಬಳಿಕ ಇಲ್ಲಿಯೇ ಯುವತಿಯನ್ನ ಪ್ರೀತಿಸಿ ಮದುವೆಯಾದ. ಆಮೇಲೆ ಶುರು ಮಾಡಿದ್ದು ಡ್ರಗ್ಸ್ ದಂಧೆ. ನೈಜೀರಿಯಾ ಸೇರಿ ಆಫ್ರಿಕಾದ ವಿವಿಧ ದೇಶಗಳಿಂದ MDMA, ಕೊಕೈನ್, ಅಫೀಮ್ ಸೇರಿದಂತೆ ಡ್ರಗ್ಸ್ ತರಿಸಿ ಬಾಡಿಗೆ ಮನೆಗಳಲ್ಲಿ ಇಡ್ತಾ ಇದ್ದ. ಲೋಕಲ್ ಡ್ರಗ್ಸ್ ಪೆಡ್ಲರ್ಗಳಿಗೆ ಮಾರಾಟ ಮಾಡ್ತಾ ಇದ್ನಂತೆ. ಅನ್ನ ಕೊಟ್ಟ ನಗರದಲ್ಲಿ ವಿಷಜಾಲ ಹಂಚುತ್ತಿದ್ದ ಕ್ರಿಮಿಯನ್ನ ಹೆಬ್ಗೋಡಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 14 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಸ್ನ್ಯಾಪ್ಚಾಟ್ ಮೂಲಕ ಮಹಿಳೆಗೆ ಕಿರಾತಕರ ಗಾಳ. ಖಾಸಗಿ ಫೋಟೋ, ವಿಡಿಯೋ ವೈರಲ್, ಬ್ಲಾಕ್ ಮೇಲ್. ಇತ್ತ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೀಚಕರಿಬ್ಬರು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಸ್ನ್ಯಾಪ್ಚಾಟ್ ಮೂಲಕ ಮಹಿಳೆಯರಿಗೆ ಗಾಳ ಹಾಕ್ತಾ ಇದ್ರು. ಬಳಿಕ ಅವರ ಖಾಸಗಿ ಫೋಟೋ, ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರು. ಇದರಿಂದನೇ ಸುಮಾರು 2 ಕೆಜಿ ಚಿನ್ನ, 40 ಲಕ್ಷ ಹಣ ಪಡೆದಿದ್ರು. ಪಾಪದ ಕೊಡ ತುಂಬ್ತಾ ಇದ್ದ ಹಾಗೆ ಆಂಧ್ರ ಮೂಲದ ಚೆನ್ನೂರು ಮಹೇಶ್ ಹಾಗೂ ಹೊನ್ನೂರು ಸ್ವಾಮಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಒಬ್ಬ ಆರೋಪಿ ಸ್ನ್ಯಾಪ್ಚಾಟ್ ಮುಖಾಂತರ ಫ್ರೆಂಡ್ಶಿಪ್ ಮಾಡಿಕೊಂಡು ಒಬ್ಬ ಲೇಡಿ ಜೊತೆಗೆ ಮತ್ತು ಅವ್ರಿಗೆ ಮೋಸ ಮಾಡಿ ಹಂತದಲ್ಲಿ ಅವ್ರ ಕಡೆಯಿಂದ ಗೋಲ್ಡ್ ತೊಗೊಂಡಿದ್ದಾರೆ. ಒಬ್ಬ ಆರೋಪಿ ಇದ್ದಾನೆ, ಇಬ್ಬರು ಆರೋಪಿ ಇದ್ದಾನೆ. ಒಬ್ಬ ಆರೋಪಿ ಅದರಲ್ಲಿ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಈ ಥರ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನೊಬ್ಬ ಆರೋಪಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಸುಂದರ ಸಂಸಾರ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕವರ ಜೊತೆ ಚಾಟ್ ಮಾಡೋ ಹೆಣ್ಮಕ್ಳು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಬದುಕು ಮೂರಾ ಬಟ್ಟೆ ಆಗೋದಂತೂ ಗ್ಯಾರಂಟಿ. ಪ್ರಜ್ವಲ್, TV9 ಬೆಂಗಳೂರು.